ಮೈಸೂರಿನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯ. ಸುತ್ತೂರು ಜಾತ್ರೆಯ ಟ್ರಾಫಿಕ್ನಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿದೆ ಸುತ್ತೂರು ಕ್ಷೇತ್ರ. ಬರೋಬ್ಬರಿ 3 ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್. ಆ ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಸಿಎಂ ಟ್ರಾಫಿಕ್ನಲ್ಲಿ ಸಿಲುಕೊಂಡಂತಹ ಪರಿಸ್ಥಿತಿ. ಜಾಮ್ ಕ್ಲಿಯರ್ ಮಾಡೋಕೆ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಒಂದೆರಡಲ್ಲ ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಜಾಮ್ ಆಗಿತ್ತು. ಹಾಗಾಗಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಮುಂದಾದರು. ಸುತ್ತೂರು ಜಾತ್ರೆಯಲ್ಲಿ ಟ್ರಾಫಿಕ್ನಲ್ಲಿ ಸಿದ್ದರಾಮಯ್ಯ ಸಿಲುಕಿದಂಥ ಸಂದರ್ಭದಲ್ಲಿ ಆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ಎಸ್ಪಿನೇ ರಸ್ತೆಗಳಿದ್ದಾರೆ. ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹರಸಾಹಸ. ಆದರೆ ಆ ಸಂದರ್ಭದಲ್ಲಿ ಬೈಕ್ ಸವಾರನಿಗೆ ಒದೆಯೋದಕ್ಕೆ ಮುಂದಾದರು ಎಸ್ಪಿ. ಅದರ ಕೊನೆ ಕ್ಷಣದಲ್ಲಿ ಸುಮ್ಮನಾಗಿದ್ದಾರೆ ಎಸ್ಪಿ ಬಾಲದಂಡಿ. ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಟ್ರಾಫಿಕ್ಗೆ ಅಡ್ಡಿಯಾಗ್ತಕ್ಕಂಥ ಬೈಕ್ ಸವಾರನನ್ನ ಬದಿಗೆ ಹೋಗೋದಂತೆ ಹೇಳೋದಕ್ಕೆ ಹೋಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ಎಸ್ಪಿ ಒದೆಯೋದಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಆದರೆ ಕೊನೆ ಕ್ಷಣದಲ್ಲಿ ಸುಮ್ಮನಾದ್ರು, ನಿಯಂತ್ರಿಸ್ಕೊಂಡ್ರು ತಮ್ಮ ಕೋಪನ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದ ಸಂದರ್ಭ. ಹಾಗಾಗಿ ಸಿಎಂ ಇದ್ದಾರೆ ಅಂತಂದ್ರೆ ಪ್ರೋಟೋಕಾಲ್ ಇರುತ್ತೆ, ಅವರ ರಕ್ಷಣೆ, ಅವರು ಸಲೀಸಾಗಿ ಹೋಗುವಂಥದ್ದು ಅದೆಲ್ಲದಕ್ಕೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಎಸ್ಪಿ ಈ ರೀತಿ ವರ್ತಿಸಿದ್ದಾರೆ.